ಹಲೋ ಕರ್ನಾಟಕ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ಬೆಳಿಗ್ಗೆನೇ ಎದ್ದು ಜಿಮ್ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಮನಸ್ಸಾಯ್ತು. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಜಿಮ್ ಕಡೆ ಹೊರಟೆ. ಜಿಮ್ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ ತಕ್ಷಣ ನಮ್ಮ ಫ್ರೆಂಡ್ಸ್ ಇಬ್ರು ವರ್ಕೌಟ್ ಮಾಡ್ತಾ ನಿಂತಿದ್ರು ಹೊರಗಡೆ. ಇಬ್ರು ಮಾತಾಡಿಸ್ಕೊಂಡು ಇವನಂತೂ ಕ್ಯಾಮ್ರಾ ಮುಂದೆ ಇಟ್ಕೊಂಡು ಹೋದ್ರೆ ಸಾಕು, ಮೊಬೈಲ್ನ ಕಿತ್ತು ಎಳಿತಾನೆ. ಅದೇನಾಯ್ತೋ ಸರಿ ಬಿಡು ಹೋಗ್ಲಿ ಅಂತ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ಸು ಮಾತಾಡಿಕೊಂಡು ಇಬ್ಬರು ಹಾಸ್ಟೆಲ್ ಕಡೆ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ, ನಾನು ಹಾಸ್ಟೆಲಲ್ಲಿರೋದ್ರಿಂದ ನಂದು ಪ್ರೋಟೀನ್ ಇಂಟೇಕು ಡೈಲಿದು ಅಷ್ಟು ಕಂಪ್ಲೀಟ್ ಆಗಲ್ಲ. ಯಾಕಂದರೆ ಅಷ್ಟು ಕರೆಕ್ಟಾಗಿ ಫುಡ್ ಸಿಗಲ್ಲ, ನಿಮ್ಗೆ ಗೊತ್ತಿರುತ್ತೆ ಹಾಸ್ಟೆಲ್ ಏನಂತ. ಸೊ ಒಂದು ಸ್ಕೂಪ್ ವೇ ಪ್ರೋಟೀನ್ ತೊಗೊಂಡು ಕುಟ್ಕೊಂಡು ಹಿಂಗೆ ನಾಷ್ಟ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ವೇಟ್ ಆದಮೇಲೆ ಮೆಸ್ ಕಡೆ ಹೊರಟೆ. ಅಲ್ಲಿ ಹೋದ ತಕ್ಷಣ ನೋಡಿದ್ರೆ ಬೆಳಗ್ಗೆನೇ ಪಲಾವ್ ಮಾಡಿಬಿಟ್ಟಿದ್ರು. ಒಂದು ಸ್ವಲ್ಪ ಲೈಟಾಗಿ ಪಲಾವ್ ಹಾಕ್ಸ್ಕೊಂಡು ತಿಂದ್ಬಿಟ್ಟು ಒಂದು 2 ಎಗ್ ಬಾಯ್ಲ್ ಮಾಡ್ಕೊಂಡು ತಿಂದೆ. ಆಮೇಲೆ ಕಾಲೇಜ್ ಕಡೆ ಬಂದೆ. ನಿಧಾನಕ್ಕೆ ನಡ್ಕೊಂಡು ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು, ಮಾತಾಡ್ಕೊಂಡು ಆರಾಮಾಗಿ ಕಾಲೇಜ್ ಕಡೆ ಬಂದೆ. 9 ಗಂಟೆ ಹಂಗೆ ಕ್ಲಾಸ್ ಇತ್ತು. ಒಳಗಡೆ ಹೋದ ತಕ್ಷಣ ನನ್ನ ಫ್ರೆಂಡ್ಸ್ ಎಲ್ಲ ಹರಟೆ ಹೊಡಿತಾ ಕೂತಿದ್ರು. ಅವನ್ನೆಲ್ಲ ಮಾತಾಡಿಸ್ಕೊಂಡು ಮತ್ತೆ ಒಂದು ಎಲೆಕ್ಟಿವ್ ಕ್ಲಾಸ್ ಇತ್ತು. ಹೊರಗಡೆ ಬಂದು ಬೇರೆ ಕ್ಲಾಸ್ ರೂಮಲ್ಲಿ ಅದನ್ನು ಕ್ಲಾಸ್ ಮುಗಿಸ್ಕೊಂಡು ಎಲ್ಲ ಇದು ಮಾಡಿಕೊಂಡು ಓದ್ಕೊಂಡು ಮತ್ತೆ ಹಾಸ್ಟೆಲ್ ಕಡೆ ಬಂದೆ. ಹಾಸ್ಟೆಲ್ ಕಡೆ ಬಂದ ತಕ್ಷಣ ಪಟ್ ಅಂತ ಹೋಗಿ ರೂಮ್ಗೆ ಪ್ಲೇಟ್ ತೊಗೊಂಡು ಮೆಸ್ ಹತ್ರ ಹೋದೆ. ಊಟ ಮಾಡಿಕೊಂಡು ಮತ್ತೆ ಕ್ಲಾಸ್ ಇತ್ತು ಹೋಗ್ಬೇಕು ಅಂತ. ಹೋದ ತಕ್ಷಣ ಚಪಾತಿ ಮತ್ತೇನೋ ಮಾಡಿದರು. ಒಂದು ಚಪಾತಿ ತೊಗೊಂಡು ಮತ್ತು ಸ್ವಲ್ಪ ರೈಸ್ ಹಾಕ್ಕೊಂಡು ಮತ್ತೆ ಕಾಲೇಜ್ ಕಡೆ ಬಂದೆ. ಇವ್ನು ನೋಡಿದ್ರೆ ಊಟ ಹೊಡೆದ್ಬಿಟ್ಟು ಒಳ್ಳೆ ನಿದ್ದೆ ಹೊಡಿತಾ ಕೂತಿದ್ದ ಕ್ಲಾಸಲ್ಲಿ. ಹೇಳೋ ಅಂತ ಎಪ್ಸಿದ್ರು ಹೇಳ್ತಿರ್ಲಿಲ್ಲ. ಆಮೇಲೆ ಮೆತ್ತಗೆ ಕ್ಯಾಮ್ರಾ ವೀಡಿಯೋ ಮಾಡ್ತಿರೋದು ನೋಡ್ಬಿಟ್ಟು ಮತ್ತು ಮಲಗಲೇ ಇಲ್ಲ. ಆಮೇಲೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಹಾಸ್ಟೆಲ್ ಹತ್ರ ನಡ್ಕೊಂಬಂದೆ. ಹಾಸ್ಟೆಲಿಗೆ ಬಂದಿದ್ದು ಗೊತ್ತೇ ಇಲ್ಲ. ಬಂದು ಮಲಗಿದವನು ಡೈರೆಕ್ಟಾಗಿ 7 ಗಂಟೆಗೆ ಎದ್ದೆ. 7 ಗಂಟೆಗೆ ಎದ್ದು ಪಟ್ ಅಂತ ಮೆಸ್ ಹತ್ರ ಹೋಗಿ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಕಾಲೇಜ್ ವರ್ಕ್ ಇತ್ತು, ವರ್ಕೆಲ್ಲ ಮುಗಿಸ್ಕೊಂಡು ಮಲ್ಕೊಂಡೆ. ಇದಿತ್ತು ನನ್ನ ದಿನ. ಬಾಯ್ ಗಾಯ್ಸ್, ನಾಳೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.